ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಂಜೆ ಆಯ್ತಲ್ಲ, ಅಡುಗೆ ಮಾಡೋಣ ಅಂತ ಬಂದೆ. ಸಾಂಬಾರಿಗೆ ಏನಪ್ಪ ಮಾಡೋದು ಅಂತ ಕೂತಿದ್ದೆ. ಅಷ್ಟೊತ್ತಿಗೆ ಟೊಮಾಟೊ ಇತ್ತು ಮತ್ತು ಆಲೂಗೆಡ್ಡೆ ಇತ್ತು. ಅದಕ್ಕೆ ಸ್ವಲ್ಪ ಟೊಮಾಟೊ ಆಲೂಗೆಡ್ಡೆ ಹಾಕ್ಬಿಟ್ಟು ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನಾನು ಅಡುಗೆ ಮಾಡೋದು. ಯಾಕಂದರೆ ಅಲ್ಲಿದ್ದಾಗ ನನಗೆ ಅಡುಗೆ ಮಾಡೋದು ಸರಿ ಕಾಣಿಸ್ತಿರ್ಲಿಲ್ಲ. ಈಗ ನೀಟಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಅಂದರೆ ಈ ಥರ ಕ್ಲಿಯರಾಗಿ ಕಾಣಿಸ್ಬೇಕು ಅಡುಗೆ ಮಾಡೋದು, ನಾವೇನು ಮಾಡ್ತಿದ್ದೀವಿ ಅಂತ ಕಾಣಿಸಿದ್ರೆ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸುತ್ತೆ. ಮುದ್ದೆ ಮಾಡಬೇಕಿದ್ರ ಜೊತೆಗೆ. ಇನ್ನೂ ಒಂದು ಸ್ವಲ್ಪ ಬೆಳಗ್ಗೆದು ಅನ್ನ ಐತೆ. ನನ್ನ ಮಗ ಬಂದವನ ಬರೋ ಟೈಮ್ ಆಯಿತು, ಅದಕ್ಕೆ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವನಿನ್ನೂ ಬಂದಿಲ್ಲ. ಟೈಮ್ ಬಂದು 8 ಗಂಟೆ. ಇವಾಗ ನಾನು ಅಡುಗೆ ಶುರು ಮಾಡಿದ್ದು. ಯಾಕೆ ಅಂದರೆ ಸುಮ್ಮನೆ ಕೂತಿದ್ದೆ, ಬೇಜಾರಕ್ಕೆ ಹಿಂಗೆ ಯಾವುದ್ಯಾವುದೋ ಬೇಜಾರಕ್ಕೆ ಸುಮ್ಮನೆ ಕೂತಿದ್ದೆ. ಕೆಲಸಗಳು ಬೇರೆ ಇಲ್ಲ, ಕೆಲಸಗಳಿಗೆ ಹೋಗಬೇಕು. ನನಗೆ ಬೆಳಗ್ಗೆ ಆದರೆ ಸಾಕು, ನೈಟು ನಿದ್ದೆ ಬರೋಲ್ಲ. ಬೆಳಗ್ಗೆ ಆದರೆ ಒಂಥರ ನನಗೆ ಮಧ್ಯಾಹ್ನ ಟೈಮ್ ನಾನು ಮಲಗೇ ಇಲ್ಲ. ಇಲ್ಲಿಗೆ ಬಂದಮೇಲಂತೂ, ಈ ಮನೆಗೆ ಬಂದಮೇಲಂತೂ ನಾನು ಮಧ್ಯಾಹ್ನ ಟೈಮ್ ಮಲಗೋಕ್ಕೆ ಹೋಗೋಲ್ಲ. ಯಾಕೆ ಅಂದರೆ ಇರ್ತೈತಲ್ಲ ತಲೆಗಳಲ್ಲಿ ಚಿಂತೆಗಳು. ಕೆಲಸಕ್ಕೆ ಹೋಗಬೇಕು, ದುಡಿಬೇಕು, ಮತ್ತು ಈಗ ಬಾಡಿಗೆ, ನನ್ನ ಮಗನಿಗೆ ಇನ್ನೊಂದು 6 ತಿಂಗಳಲ್ಲಿ ಫೀಸು ಕಟ್ಟಬೇಕು, ಮತ್ತು ಈಗ ಅಡ್ವಾನ್ಸ್ಗಳಿಗೆಲ್ಲ ಇಸ್ಕೊಂಡಿದ್ದೀನಿ, ಅವ್ರಿಗೆಲ್ಲ ವಾಪಸ್ ಕೊಡಬೇಕು. ಇದೆಲ್ಲ ಒಂದು ಇದಾಗ್ಬಿಟ್ಟು ನನಗೆ ನಿದ್ದೆಗಳೇ ಬರೋಲ್ಲ. ಹಂಗಾಗಿ ಏನು ಮನುಷ್ಯ ಅಂದರೆ ನಿಜವಾಗ್ಲೂ ಯಾವತ್ತೂ ದೇವರು ನೆಮ್ಮದಿ ಕೊಡ್ತಾನೋ ಗೊತ್ತಿಲ್ಲ. ನೆಮ್ಮದಿಯಾಗೇನೋ ಇದ್ದೀನಿ, ಬಟ್ ಈ ಸಾಲದಿಂದ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸಲ್ಲ ನನಗೆ. ಸಾಲಗಳು ತೀರಿಬಿಟ್ರೆ ಸ್ವಲ್ಪ ನೆಮ್ಮದಿ ಆಗ್ತೈತೆ ನನಗೆ. ಹಂಗಾಗಿ ಸಾಲಗಳಿದ್ರೆ ನಿಜವಾಗ್ಲೂ ಒಂದೊಂದ್ಸಲಿ ನೆಮ್ಮದಿ ಇದ್ದರೂ ಒಂದೊಂದ್ಸಲಿ ನೆಮ್ಮದಿ ಇದ್ರೂ ಇದ್ದೀವಲ್ಲ ಬಿಡೋ, ಒಂದೊಂದು ಕೆಲಸ ಇರಬೇಕಲ್ವ ಮನುಷ್ಯನಿಗೆ. ಕೆಲಸ ಇರಬೇಕು, ದುಡಿತಿರಬೇಕು. ದುಡಿದ್ರೇ ಜೀವನ. ದುಡಿಲಿಲ್ಲ ಅಂದರೆ ಆಗಲ್ಲಪ್ಪ ನಿಜವಾಗ್ಲೂ. ನಾನು ಅವತ್ತಿಂದ ನಿಜವಾಗ್ಲೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಿದ್ದೋಳು, ಯಾಕೋ ಇತ್ತೀಚೆಗೆ ಒಂದು 6 ತಿಂಗಳಿಂದ ಈಚೆಗೆ ಸ್ವಲ್ಪ ನನಗೆ ಯಾಕೋ ಕೆಲಸಗಳು ಯಾವ ಕೆಲಸಕ್ಕೆ ಹೋದರೂ ಇದಾಗಲ್ಲ. ಹಾಗಾಗಿ ನನಗೆ ಎಲ್ಲನೋ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಬಿಟ್ರೆ ಸಾಕು ಅನ್ನೋಂಗೆ ಆಗೈತೆ ಇವಾಗ. ಅದೊಂದು ನನಗೆ ಹಂಗಾಗಿ ಅದೇ ಒಂದು ಬೇಜಾರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಅಪ್ಪಿ ಬೇರೆ ಇರಲಿಲ್ವಲ್ಲ, ಒಬ್ಬಳೇ ಇರೋದು, ಒಬ್ಬಳೇ ಕೂತಿದ್ನಲ್ಲ, ಟಿ ವಿ ಬೇರೆ ಇಲ್ವಲ್ಲ, ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ. ಇವಾಗ ಬಂದು ಸಾಂಬಾರು ನೋಡಿ ನಾನಿಷ್ಟೇ, ಇದಕ್ಕೆ ನಾನೇನೂ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ. ಸ್ವಲ್ಪ ತೆಂಗಿನಕಾಯಿ ಇತ್ತು, ಅದನ್ನ ಹಂಗೆ ಸಣ್ಣಗೆ ಹಚ್ಚಿದೆ, ತುರಿಲಿಲ್ಲ. ತುರಿಯೋಕ್ಕೆಲ್ಲ ಒಂಥರ ಆಗ್ಬಿಟ್ಟಿತ್ತು ಅದು, ಅಂದರೆ ಎಲ್ಲ ಒಣಗ್ದಂಗೆ ಆಗಿತ್ತು, ಅದಕ್ಕೆ ಅದನ್ನು ತುರಿಲಿಲ್ಲ. ಅದು ಹಂಗೆ ಸಣ್ಣಗೆ ಹಚ್ಚಿಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ, ಟೊಮೊಟೊ, ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಹಾಕಿ ನಾನು ಇಷ್ಟೇ ಸಾಂಬಾರು ಮಾಡಿದ್ದು. ಇದಕ್ಕೇನು ನಾನು ಏನೂ ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ ಮನೇಲಿ, ಖಾಲಿಯಾಗಿತ್ತಲ್ಲ. ಹಂಗಾಗಿ ಏನಿರುತ್ತೆ ನಾನು ಹೇಳ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲೆಲ್ಲ, ನನಗೆ ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿ ನಾನು ಸಾಂಬಾರು ಮಾಡಿಬಿಡ್ತೀನಿ. ಏನಿರುತ್ತೋ ಅದೇ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ಸಾಂಬಾರು ಆ ಕಡೆ ಕುಡಿಸ್ದೆ, ಈ ಕಡೆ ಮುದ್ದೆ ಮಾಡಿ ಗಿಡನ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ ನನಗೆ ಅಡುಗೆ ಮಾಡೋದೆಲ್ಲ ನನ್ನ ವಿಡಿಯೋದಲ್ಲಿ. ನಿಜವಾಗ್ಲೂ ಈ ಥರ ನಾನು ಅಂದ್ಕೊಳ್ತಿದ್ದೆ ಯಾವಾಗ್ಲೂ ಈ ಥರ ಕಾಣಿಸ್ಬೇಕು ನನಗೆ ಅಡುಗೆ ಮಾಡೋದೆಲ್ಲ ವಿಡಿಯೋದಲ್ಲಿ ಅಂತ. ನಿಜವಾಗ್ಲೂ ಕಾಣಿಸ್ತಿರ್ಲಿಲ್ಲ ಅವಾಗ, ಎತ್ತರ ಬೇರೆ ಇರೋದು ಕಾಣಿಸ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ನನಗೊಂಥರ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಮಾಡೋ ವೀಡಿಯೋಗಳಲ್ಲಿ ಅಡುಗೆ ಮಾಡೋದೆಲ್ಲ ನೀಟಾಗಿ ಕಾಣಿಸಿದ್ರೆ ನಮಗೂ ಒಂಥರ, ನೋಡೋರ್ಗೂ ಒಂದು ಇದಾಗ ಖುಷಿ, ನೋಡೋರ್ಗೂ ಒಂಥರ ನೋಡ್ತಿರ್ತಾರೆ. ಅಂದರೆ ನೋಡೋರು ಪರವಾಗಿಲ್ಲ ಅಂತ ನೋಡ್ತಿರ್ತಾರೆ, ವೀಡಿಯೋಗಳು ಚೆನ್ನಾಗಿದ್ದಾವೆ ಅಂತ. ನಮಗೂ ವೀಡಿಯೋ ಮಾಡೋಕ್ಕೂ ನಮಗೂ ಖುಷಿ ಆಗುತ್ತಲ್ವ. ಹಾಗಾಗಿ ನೋಡಿ, ಇದು ಮುದ್ದೆ ಈ ಕಡೆ ಕುದಿ ಇಟ್ಟಿದ್ದೀನಿ. ಪಾತ್ರೆ ಒಂದು ಸ್ವಲ್ಪ ಎಲ್ಲ ಹಾಗೆ ಎಲ್ಲ ತೊಳೆದು ಎಲ್ಲ ಒರೆಸಿಟ್ಕೊಳ್ಳೋಣ ಅಂದ್ಬಿಟ್ಟು. ಅಂದರೆ ಜಾಸ್ತಿ ಪಾತ್ರೆಗಳು ಬಿಟ್ಕೊಳ್ಳಲ್ಲ. ಅವಾಗವಾಗ ಅಡುಗೆ ಮಾಡ್ತಾಯಿದ್ರೆ ಅವಾಗಲೇ ತೊಳೆದಾಕ್ಕೊಬಿಡ್ತೀನಿ. ಜಾಸ್ತಿ ಹೊತ್ತೇನು ಕೂಡಾಕ್ಕೊಳಕ್ಕೆ ಹೋಗಲ್ಲ ಪಾತ್ರೆಗಳು. ಯಾವುದೋ ಒಂದು ಟೈಮ್ ಅಷ್ಟೇ. ಹಂಗೆ ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ. ಅಕ್ಕಿನೂ ಹಂಗೆ ರುಬ್ಕೊಳ್ಳೋಣ ಇಡ್ಲಿಗೆ ಬೆಳಗ್ಗೆಗೆ ಅಂತೇಳಿ. ಮೊನ್ನೆ ಇಡ್ಲಿ ಮಾಡಿದ್ದೆ, ಯಾಕೋ ಸರಿಗೆ ಬಂದಿರಲಿಲ್ಲ. ದೋಸೆಗೆ ಮಾಡೋಣ ಅಂದರೆ ಯಾಕೋ ತವ ಯಾಕೋ ಹೋಗ್ಬಿಟ್ಟೈತೆ ಅನಿಸುತ್ತೆ. ಅದರಲ್ಲಿ ಯಾಕೋ ದೋಸೆ ಸರಿಗೆ ಎದ್ದೊಳ್ತಿಲ್ಲ. ಅದಕ್ಕೇ ಇಡ್ಲಿಗೆ ಇಡೋಣ ಅಂದ್ಬಿಟ್ಟು ಇದಕ್ಕೆ ನಾನು ಅವಲಕ್ಕಿ ಒಂದೇ ಒಂದು 2 ಸ್ಪೂನಷ್ಟು, ಮತ್ತು ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 1.5 ಲೋಟ ಅಕ್ಕಿ, ಮತ್ತು ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ತೀನಿ. ನೋಡೋಣ ಇವತ್ತು ಹೆಂಗೆ ಬರುತ್ತೆ ಇಡ್ಲಿ ನಾಳೆ ಅಂತ. ಯಾವಾಗಲೂ ಚೆನ್ನಾಗಿ ಮಾಡ್ತಾಯಿದ್ದೆ. ಯಾಕೋ ಮೊನ್ನೆನೇ ಆ ಥರ ಆಗಿದ್ದು ನನಗೆ. ಅಂದರೆ ನಾನೊಂದು ಸ್ವಲ್ಪ ಹೆಸ್ರು ಬೇಳೆ ಹಾಕ್ಬಿಟ್ಟಿದ್ದೆ, ಅದರಿಂದ ಏನಾದರೂ ಆ ಥರ ಆದ್ವಾ ಅಂತ ನಾನು ಅಂದ್ಕೊಂಡೆ. ದೋಸೆನೂ ಯಾಕೋ ಸರಿಗೆ ಬಂದಿರಲಿಲ್ಲ ಅವತ್ತು. ಹಾಗಾಗಿ
ಅದಕ್ಕೆ ನೋಡೋಣ ಅಂತೇಳಿ ಎಲ್ಲ ಮಾಡ್ತಾಯಿದ್ದೀನಿ. ಇದು ಇಷ್ಟಿಷ್ಟೇ ಹಾಕ್ಕೊಂಡು ರುಬ್ಕೋಬೇಕು ಜಾರಲ್ಲಿ. ಇದು ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಜಾರಲ್ಲೆಲ್ಲ ಗೋಡೆಗೆ ಸಿಡಿದು ಬಿಡ್ತೈತೆ. ತಿರ್ಗಿ ಅದು ಒಂದು ಕೆಲಸ ನನಗೆ ಕ್ಲೀನಿಂಗ್ ಮಾಡೋದು. ಅದಕ್ಕೇ ಸ್ವಲ್ಪನೇ ಹಾಕಿ ರುಬ್ತಾಯಿದ್ದೀನಿ. ಹಂಗೆ ರುಬ್ಬಿಟ್ಕೊಂಬಿಡೋಣ ಇನ್ಯಾಕೆ ಅಂತ. ಚೆನ್ನಾಗಿ ನೆಂದಿತ್ತು ಅಕ್ಕಿ, ಬೆಳಗ್ಗೆನೇ ನೆನೆಸ್ಬಿಟ್ಟಿದ್ದೆ. ಹಂಗಾಗಿ ಅಕ್ಕಿತ್ತು ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ರೇಷನ್ ಅಕ್ಕಿ, ಹಂಗಾಗಿ ನೆನೆಸ್ಬೇಕು. ಅದೊಂದು 5-6 ಅವರ್ ಆದರೂ ನೆನಿಬೇಕು ಅಕ್ಕಿ, ಚೆನ್ನಾಗಿರುತ್ತೆ ರುಬ್ಬೋಕ್ಕೆ. ನಾವು ಒಂದು 2 ಅವರ್ 3 ಅವರ್ ನೆನೆಯೋಕೆ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಅದು ನುಣ್ಣಗಾಗಬೇಕಲ್ವ ಹಸಿಟ್ಟು, ಹಂಗಾಗಿ ಹಿಟ್ಟು ನುಣ್ಣಗಾದರೆ ಚೆಂದ ಅಲ್ವ. ಇಡ್ಲಿಗಾಗಲಿ ದೋಸೆಗಾಗಲಿ ಚೆನ್ನಾಗಿರ್ತೈತೆ. ಇಡ್ಲಿಗೆ ಒಂದು ಪಕ್ಷ ರವೆ ಥರ ಇದ್ರೂ ಏನೂ ತೊಂದರೆ ಆಗೋಲ್ಲ ಇಡ್ಲಿಗೆ. ದೋಸೆಗೆ ಮಾತ್ರ ನುಣ್ಣಗಿರಬೇಕು. ಹಂಗಾಗಿ ಇಡ್ಲಿಗೆ ಮಾತ್ರ ನಾನು ಇಡ್ಲಿಗೆ ಹೋದ್ರೂ ಒಂದು ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ. ನೋಡಿ ಸಾಂಬಾರು ಬೇಯ್ತೈತೆ. ಹುಳಿ ಸಾರು ಥರ ಚೆನ್ನಾಗಿರುತ್ತೆ ಇದೂ. ಗಟ್ಟಿಗಿದನ್ನು ಮಸಾಲೆ ಇಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ನಮ್ಮ ಮನೆ ಪಕ್ಕದಲ್ಲಿ ಓನರು ಒಂದು ಕರಿಬೇವಿನ ಗಿಡ ಹಾಕವ್ರೆ. ಅದು ಕಿತ್ಕೊಳಕ್ಕೆ ಹೋದರೆ ಎಟ್ಕಲ್ಲ. ಕರಿಬೇವಿನ ಸೊಪ್ಪು ಚೆನ್ನಾಗೈತೆ ಸೊಪ್ಪು, ಎಲೆ ಕಿತ್ಕೊಳಕ್ಕೆ ಎಟ್ಕಲ್ಲ ನಮಗೆ. ಅದು ಸ್ವಲ್ಪ ಎತ್ತರ ಐತೆ, ಕೆಳಗಡೆ ಎಲ್ಲೂ ಸಿಗಲ್ಲ ಕೈಗೆ. ಅದಕ್ಕೆ ನಾನು ಸುಮ್ಮನೆ ಆದೆ. ಮುದ್ದೆ ಎಲ್ಲ ತೊಳಸ್ತಾಯಿದ್ದೀನಿ. ನನಗೆ ಮಾತ್ರ ಅದು ಚಕಬಕ್ಲ ಹಾಕೊಂಡು ಮುದ್ದೆ ಮಾಡಿ ತೊಳ್ಸೋಕ್ಕೆ ಆಗೋಲ್ಲ. ಇದೇ ಥರ ತೊಳಸ್ಬೇಕು. ನಾನೊಂದು ಕಾವುಗೋಲು ಮತ್ತು ಇಟ್ಟುಗೋಲು ಬದಲಾಯಿಸೋಣ ಅಂದ್ಕೊಂಡಿದ್ದೀನಿ. ಯಾವಾಗಾದರೂ ಮಂಡಿಪೇಟೆ ಕಡೆಗೆ ಹೋದಾಗ ಅಲ್ಲಿ ಇಟ್ಕೊಂಡಿರ್ತಾರೆ ಮಂಡಿಪೇಟೆಯಲ್ಲಿ ಬಾಳಂಕಟ್ಟೆ ಏರಿ ಮೇಲೆ. ಯಾವಾಗಾದರೂ ತಗೊಂಬರ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಯಾರಾದರೂ ಮರದ ಐಟಮ್ ಮಾರ್ತಿರ್ತಾರಲ್ಲ ಅವ್ರ ಹತ್ರನಾದ್ರೂ ತರಬೇಕು. ಇದು ಮುದ್ದೆ ಕೋಲು ಸರಿ ಇಲ್ಲ ನಮಗೆ ಯಾಕೋ ಇದು. ಹಂಗಾಗಿ ಸುಮಾರು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಮುದ್ದೆ ಕೋಲನ್ನ. ತರೋಕ್ಕೂ ನನಗೆ ಅದು ಗಳಿಗೆನೇ ಕೂಡ ಬಂದಿಲ್ಲ ಅನಿಸುತ್ತೆ ಒಂದೊಂದ್ಸಲ. ಅದಕ್ಕೆ ಮುದ್ದೆ ಕೋಲು ಬೇರೆ ತರಬೇಕು, ಮತ್ತು ಕವಗೋಲು ಬೇರೆ ತರಬೇಕು. ಸ್ವಲ್ಪ ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಟೆ. ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಊಟ ಮಾಡೋದು, ಅದು ಬಿಸಿ ಆರೋಗ್ತೈತೆ ಅಂದ್ಬಿಟ್ಟು ಮುದ್ದೆ ಮಾಡಿ ಹಾಟ್ ಬಾಕ್ಸ್ ಇಕ್ಕಿದ್ದೀನಿ. ಇದಕ್ಕೆ ಬೆಳಗ್ಗೆದೊಂದು ಸ್ವಲ್ಪ ಮುದ್ದೆ ಇತ್ತು ಸ್ವಲ್ಪ, ಮುದ್ದೆ ಹಾಕ್ಬಿಟ್ಟು ಮುದ್ದೆ ಮಾಡಿದೆ. ಯಾಕಂದರೆ ವೇಸ್ಟ್ ಆಗಬಾರ್ದು ಅಂತ. ಆಮೇಲೆ ಇಲ್ಲಿ ನಮ್ಮ ಮನೆಯಲ್ಲಿ ಗಂಜಿ ಖಾಲಿಯಾಗಿತ್ತು, ಗಂಜು ಸಿಗಲಿಲ್ಲ ನನಗೆ. ಆಮೇಲೆ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಮುಂದೆ ಕೆಲವರು ಪಾಪ ಹಸುಗಳು ಕಟ್ಕೊಂಡು ಇವಾಗ ಅಂಗಡಿ ತಾವ ಹಸು ಹಿಡ್ಕೊಂಬರ್ತಾರಲ್ಲ ಅವರವರೇ. ಅದಕ್ಕೆ ಹೋಗಲ್ಲಿ ಗಂಜಿನ ಬಾಟ್ಲು ಕೊಟ್ಟು ಬಂದೆ. ಅವ್ರಿಗೆ ಗಂಜು ಕೊಡ್ರಿ ಒಂದು ಸ್ವಲ್ಪ ಅಂದೆ. ಹಿಡ್ಕೊಡಕ್ಕೆ ಬಂದರು. ಅದು ಯಾಕೋ ಅದು ಗಂಜು ಇರಲಿಲ್ಲ. ಆಮೇಲೆ ಬೆಳಗ್ಗೆ ಹಿಡ್ದಿಕ್ತಿ ಬಂದು ಇಸ್ಕೊಂಡು ಹೋಗ್ರಿ ಅಂದರು. ಅದಕ್ಕೆ ಕೊಟ್ಟು ಬಂದಿದ್ದೀನಿ. ನಾನು ಹೇಳಿದೆ ಅವ್ರಿಗೆ, ಏನಾದರೂ ಮುದ್ದೆ ಎಲ್ಲ ಮಿಕ್ಕಿದ್ರೆ ಮತ್ತು ಮುಸ್ರೆ ಎಲ್ಲ ಮಿಕ್ಕಿದ್ರೆ ತಂದು ಕೊಡ್ಬೋದಾ, ಬರ್ತೀರಾ ನೀವೇನೇ ಅಂದೆ. ಇಲ್ಲ ನಮ್ಮ ಹುಡುಗರು ರೋಡ್ಗಳಲ್ಲಿ ಗಾಡಿ ಓಡಾಡ್ತಿರ್ತವೆ, ಹಂಗಾಗಿ ರೋಡ್ ದಾಟ್ಕೊಂಬರೋಕ್ಕಾಗಲ್ಲ ಅಂದರು. ಸರಿ ಆಯಿತು, ನಾನೇ ಯಾವಾಗಾದರೂ ಫ್ರೀ ಇದ್ದಾಗ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಯಾಕೆ ಅಂದರೆ ಇಲ್ಲಿ ತಗೊಂಡೋಗಿ ಎಲ್ಲೋ ಹುಯ್ತೀವಿ, ನಾಯಿಗಳು ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ. ಮೊಸರು ಏನಾದರೂ ಇವಾಗ ಮನೇಲಿ ಸಾಂಬಾರೋ ಇಲ್ಲ ಏನಾದರೂ ಒಂದು ಮಿಕ್ಕಿರುತ್ತೆ, ಅದನ್ನ ಮೊಸ್ರಿಗೆ ಹಾಕ್ತೀವ. ಹಸುಗಳು ತಿಂದರೆ ಒಂಥರ ನೆಮ್ಮದಿ ಅಲ್ವಾ. ಇಲ್ಲಿ ನಾಯಿಗಳು ಸರಿಗೆ ತಿನ್ನಲ್ಲ. ಆಮೇಲೆ ಎಲ್ಲಂದ್ರಲ್ಲಿ ಹುಯ್ಬೇಕು. ಸುಮ್ಮನೆ ಯಾಕೆ ಜನಗಳು ನೋಡಿದವರು ಇದೇನಪ್ಪ ಹಿಂಗೆ ಇಷ್ಟೊಂದು ತಗೊಂಬಂದು ಈಚೆ ಹಾಕ್ತಾರೆ ಅನ್ನಂಗಾಗುತ್ತೆ ಜನಗಳಿಗೆ. ಹಂಗಾಗಿ ಅದು ತಗೊಂಡು ಮುಸ್ರೆಗೆ ಹಸುಗಳಿಗೆ ಕೊಟ್ಬಿಟ್ರೆ ಹೊಸ ಹೊಟ್ಟೆ ತುಂಬ ತಿಂತಾವ. ಮುದ್ದೆ ಎಲ್ಲ ತಿನ್ನುತ್ತಾ ಅಂದೆ ನಾನು. ಇಲ್ಲಕ್ಕ ತಿನ್ನುತ್ತೆ ಅಂದರು. ಆಮೇಲೆ ಅವ್ರ ಹತ್ರನೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ದೆ. ಪಾಪ ಅವ್ರು ಹೇಳ್ಕೊಂಡ್ರು, ನಾನು ಇಲ್ಲೇವರು ನೀವು ಅಂತ ಕೇಳಿದೆ. ಆಂಧ್ರದ ಸೈಡ್ ಅಂತ ಅವರೆಲ್ಲ. ಪಾಪ ಇಲ್ಲಿ ಬಂದವ್ರೆ. ಅಂದರೆ ಏನು ಗೊತ್ತಾ ಪಾಪ, ನೋಡಿ ನಾವು ಇಷ್ಟು ಗಾತ್ರ ಮನೆಗಳಲ್ಲಿ ನಾವು ಇರ್ತೀವಿ ಮನೇಲಿ ಬೆಚ್ಚಗೆ. ಪಾಪ ಅವರು ಆ ಕಡೆ ಈ ಕಡೆ ಗಾಳಿ, ಆಮೇಲೆ ಹಸುಗಳಲ್ಲೇ ಕಟ್ಟಾಕೊಂಡು ಒಬ್ಬೊಬ್ರದ್ದು ಒಂಥರ ಜೀವನ. ಏನು ಮಾಡೋಕ್ಕಲ್ಲ. ಒಂದು 10 ನಿಮಿಷ ನಿಂತಿದ್ದೆ, ಒಂದು 1/4 ಗಂಟೆ ನಿಂತ್ಕೊಂಡು ಮಾತಾಡಿ ಬಂದೆ. ನಾನು ಯಾಕಂದರೆ ಮಾತಾಡಿಸ್ತಾ ಇರ್ತೀನಿ ಜನಗಳ್ನ ಹೊರಗಡೆ ಹೋದಾಗ. ಒಳಗಡೆನೇ ನಾನು ಯಾರ ಥರದ್ದು ಮಾತಾಡೋಲ್ವೇನೋ ಅನ್ನೋ ಥರ ಇರ್ತೀನಿ. ಹೊರಗಡೆ ಹೋದರೆ ಅವ್ರವ್ರ ಕಷ್ಟಗಳ್ನೆಲ್ಲ ಕೇಳ್ತಾ ಇರ್ತೀನಿ, ಮಾತಾಡಿಸ್ತಾ ಇರ್ತೀನಿ ಜನಗಳ್ನ. ಅಂದರೆ ಏನು ಗೊತ್ತಾ, ಅದರಲ್ಲೂ ಒಂಥರ ಬೇಜಾರು ಕಳೆಯುತ್ತೆ ನಿಜವಾಗ್ಲೂ. ಹಂಗಾಗಿ ಕೇಳ್ತಾ ಇರ್ತೀನಿ. ಅದು ಒಂದು ನನಗೇನೋ ಒಂದು ಹಂಗಾಗಿ ಅಲ್ಲಿಂದ ಬಂದು ಕೇಳ್ಕೊಂಡು ಬಂದೆ. ಆಮೇಲೆ ಮೊಸರು ಎಲ್ಲ ತಗೊಂಡೋಗಿ ಕೊಡೋಣ ಅಂದ್ಕೊಂಡಿದ್ದೀನಿ ಹಸುಗಳ್ಗೆ. ನಾನು 2 ತಪ್ಪು ಮಾಡಿಬಿಟ್ಟೆ. 2 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದೆ. ನನ್ನ ಮಗ ಯಾವುದೋ ಒಂದು 2 ವೀಡಿಯೋ ನಿಜವಾಗ್ಲೂ ಅಪ್ಪ ನನಗೆ ತುಂಬ ಭಯ ಆಗೋಯಿತು. ನನ್ನ ಚಾನಲ್ ಹೋಗ್ಬಿಡುತ್ತೋ ಅಂತ. ನನ್ನ ಮಗ ಆಮೇಲೆ ಅಮ್ಮ ಡಿಲೀಟ್ ಮಾಡಿಬಿಡು ಅಂದ. ಡಿಲೀಟ್ ಮಾಡಿಸ್ಬಿಟ್ಟ. 2 ವೀಡಿಯೋ 2 ದಿವಸ ಅದೇ ಕೆಲಸ ಮಾಡಿಬಿಟ್ಟಿದ್ದೆ ನಾನು. ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ.
ಅದಕ್ಕೆ ನನ್ನ ಮಗ ಹೇಳ್ದ, ಆ ಥರದ ವಿಡಿಯೋ ಎಲ್ಲ ನೀನು ಮಾಡಲೇಬೇಡ ಅಂದ. ಅದಕ್ಕೆ ನಾನು ಮಾಡಲ್ಲ ಇನ್ಮೇಲೆ. ಇನ್ನೇನಿದ್ರು ನಂದು ಏನೈತೆ ಪರ್ಸ್ನಲ್ಲು ಮತ್ತು ನನ್ನ ಮನೆ ಕೆಲಸ ನಂದು, ಮತ್ತು ಹೊರ್ಗಡೆ ಎಲ್ಲಾದ್ರು ಫಂಕ್ಷನ್ಗೆ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು ಅಷ್ಟೇ ನಾನು ವೀಡಿಯೋ ಮಾಡೋಕೆ ಅಂದ್ಕೊಂಡಿದ್ದೀನಿ. ಬೇರೆದೆಲ್ಲ ನನಗೆ ಬೇಡ. ಹಂಗಾಗಿ ನನಗೆ ತುಂಬ ತಪ್ಪು ಮಾಡಿಬಿಡ್ತಿದ್ದೆ ನಾನು. ಯಾರೂ ಹೊಸಬ್ರು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತೀರ ನಿಜವಾಗ್ಲೂ ಆ ಥರದ್ದೆಲ್ಲ ಹೆಂಗಂದ್ರೆ ಹಂಗೆ ವೀಡಿಯೋಗಳ್ನ ಮಾಡೋಕ್ಬಾರ್ದು. ನಾನು ಮಾಡಿಬಿಟ್ಟಿದ್ದೆ 2 ವೀಡಿಯೋ. ನನ್ನ ಮಗ ಡಿಲೀಟ್ ಮಾಡಿಸ್ಬಿಟ್ಟ. ನೋಡ್ಬಿಟ್ಟು ಅವನಿಗೆ ಗೊತ್ತಾಗ್ಬಿಡುತ್ತೆ ಯಾವ ವೀಡಿಯೋ ಓಡುತ್ತೆ ಯಾವ ವೀಡಿಯೋ ಓಡಲ್ಲ ಅಂದ್ಬಿಟ್ಟು. ಹಂಗಾಗಿ ದಯವಿಟ್ಟು ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟೇ. ನನಗೆ ತುಂಬ ಭಯ ಆಗೋಯಿತು, ಎಲ್ಲಿ ನನ್ನ ಚಾನಲ್ ಹೋಗ್ಬಿಡುತ್ತಪ್ಪ ಅಂತ. ಯಾಕಂದರೆ ಕಷ್ಟಪಟ್ಟು ನಾವು ಒಂದು ಚಾನಲ್ನ ಮಾಡಿರ್ತೀವಿ. ಆ ಚಾನಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಗೊತ್ತಾ ನಿಜವಾಗ್ಲೂ. ನನಗೆ ಇವಾಗ್ಲೂ ಎಷ್ಟು ಒಂಥರ ಭಯ ಆಯಿತು ಅಂದರೆ, ಯಪ್ಪ ನನ್ನ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ರೆ ತುಂಬ ಕಷ್ಟ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ಲೇ ನನಗೆ ದೇವರು. ಹಂಗಾಗಿ ನಾನು ಒಂಥರ ದೇವ್ರ ಥರ ನೋಡ್ತೀನಿ ಯೂಟ್ಯೂಬ್ ಚಾನಲ್ಲು. ಹಂಗಾಗಿ ನನಗೆ ತುಂಬ ನನಗೆ ಭಯ ಆಗೋಯಿತು. ಅದಕ್ಕೆ ನಾನು ಆ ಥರ ವೀಡಿಯೋಗಳ್ನೆಲ್ಲ ಇನ್ನು ಮಾಡಲ್ಲ ನಾನು. ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಂದು ಏನೈತೆ ನಾನು ಅಷ್ಟೇ ಹೇಳ್ಕೊತಾ ಇರ್ತೀನಿ. ಹೊರಗಡೆ ಎಲ್ಲಾದರೂ ಹೋಗಿದ್ದಾಗ ನಾನು ಹೇಳ್ತಾ ಇರ್ತೀನಿ, ಮತ್ತು ಯಾವುದಾದ್ರೂ ಒಂದು ಮಾತಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆದೆಲ್ಲ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ ಇನ್ಮೇಲೆ. ದಯವಿಟ್ಟು ಯಾರೆಲ್ಲ ಹೊಸಬ್ರು ಮಾಡ್ತೀರೋ ಯೂಟ್ಯೂಬ್ ಚಾನಲ್ಲು ನೋಡಿಕೊಂಡು ಆದಷ್ಟು ಮಾತುಗಳು ಅಷ್ಟೇ ಕಂಟ್ರೋಲಾಗಿ ಇಟ್ಕೊಂಡು ವೀಡಿಯೋಗಳು ಮಾಡಿ. ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.